ನೋಡ್ರಿ, ಇದು ಟೈಮ್ ಆ್ಯಂಡ್ ವರ್ಕ್, ಸಮಯ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಅತಿ ಪ್ರಮುಖವಾದ ಪ್ರಶ್ನೆಗಳನ್ನ ಬಿಡಿಸ್ತೀನಿ. ಒಂದು 5 ರಿಂದ 6 ಪ್ರಶ್ನೆಗಳು ಬಿಡಿಸೋಣಂತ. ಆ ಪ್ರಶ್ನೆಗಳು ಮತ್ತು ಲಾಂಗ್ಗೆ ಬಿಡಿಸೋದು ಹೆಂಗೆ ಮತ್ತು ಶಾರ್ಟ್ ಟ್ರಿಕ್ನಾಗ ಬಿಡಿಸೋದು ಹೆಂಗೆ ಅನ್ನೋದು ತಿಳ್ಕೊಳ್ಳೋವಂತೀವಿ. ಮೊದಲ ರೀತಿ 1, ರೀತಿ 2 ಅಂಥೇಳಿ 2 ಟೈಪ್ ಬಿಡಿಸ್ತೀನಿ ನಾನು. ನೋಡ್ರಿ, ಮೊಟ್ಟ ಮೊದಲ ಪ್ರಶ್ನೆಯನ್ನು ಓದ್ತೀನಿ ನೋಡ್ರಿ. ಕ್ವಶನ್ ನಂಬರ್ 1, ಎ ಎಂಬುವವನು ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಮತ್ತು ಬಿ ಎಂಬುವವನು ಅದೇ ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಆದರೆ ಅದೇ ಕೆಲಸವನ್ನು ಇಬ್ಬರು ಕೂಡಿಕೊಂಡು ಮಾಡಿದರೆ ಬೇಕಾಗುವ ದಿನಗಳೆಷ್ಟು ಅಂತ ಕೇಳ್ತಾರೆ. ಮೊಟ್ಟ ಮೊದಲ ರೀತಿ 1, ರೀತಿ 1 ಕಂಪಲ್ಸರಿ. ರೀತಿ 1 ಮತ್ತು ರೀತಿ 2 ನೋಡಬೇಕು. ಅವು ಅಂದ್ರೆ ಯಾವಾಗ ಎಕ್ಸಾಮ್ದಲ್ಲಿ ಎಷ್ಟು ಟೈಮ್ ಅನ್ನೋದು ನೀವು ಸಿಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ. ಹೌದಲ್ಲ, ಯಾವ ಟೈಮಲ್ಲಿ ಯಾವ ಮೆಥಡನ್ನು ಬಿಡಿಸಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ರೀತಿ 1 ಹೆಂಗಪ್ಪ ಅಂತಂದ್ರೆ, ಮೊದಲು ಎ ಮತ್ತು ಬಿ, ಎ ಪ್ಲಸ್ ಬಿ ಇಬ್ಬರು ಕೂಡಿಕೊಂಡು ಮಾಡುವ ಕೆಲಸವನ್ನು ಒಟ್ಟಿಗೆ ತೆಗೆದುಬಿಡೋಣ. ಅಂದರೆ ಮೊಟ್ಟ ಮೊದಲು ಯೂನಿಟ್ ಮಾಡ್ಕೋಬೇಕು. ಯೂನಿಟ್ ಮಾಡ್ಕೊಂಡೀವಿ. ಯೂನಿಟ್ ಯಾಕೆ ಮಾಡ್ಕೋಬೇಕು ನಾನು ಪಾಠದಲ್ಲಿ ಹೇಳೀನಿ. ಆ ಪಾಠವನ್ನು ರಿವೈಂಡ್ ಮಾಡ್ಕೊಂಡು ಅರ್ಥ ಆಗ್ತದೆ ಇವಾಗ. ನೀವು ಫೇರ್ದಾಗೂ ನಾವು ನಿಮಗೆ ನೋಟ್ ಮಾಡಿಸೀನಿ. ಇನ್ನು ಎ ಮತ್ತು ಬಿ ಒಂದು ದಿನದ ಕೆಲಸ ಎಷ್ಟು? ಎ ಏನು ಮಾಡ್ತಾನೆ? ಎ ಎಂಬುವವನು ಒಂದು ದಿನದ ಕೆಲಸ 20 ದಿನಗಳಲ್ಲಿ ಮಾಡ್ತಾನೆ. ಯಾವುದೋ ಒಂದು ಕೆಲಸ 20 ದಿನದಲ್ಲಿ ಮಾಡ್ತಾನೆ. ಆದರೂ ಒಂದು ದಿನದಲ್ಲಿ ಎಷ್ಟು ಮಾಡ್ತಾನೆ ಅಂದಾಗ 1/20 ಪ್ಲಸ್ ಕೂಡಿಕೊಂಡು ಅದಕ್ಕೆ ಪ್ಲಸ್ ಆಯಿತು. ಇನ್ನು ಬಿ ಎಂಬುವವನ ಕೆಲಸ ಎಷ್ಟು? 1/10 ಈಕ್ವಲ್ ಟು 1 ಯೂನಿಟ್ ಅಪಾನ್ 20 ಮತ್ತು 10 ಲಸ ಎಷ್ಟು? 20 ಆಯಿತು. ಇನ್ನು 20 ಎಷ್ಟಲೇ? 21 10 ಎಷ್ಟಲೇ? 10 2 ಅಂದ್ರೆ 1 ಪ್ಲಸ್ 2 2 ಈಕ್ವಲ್ ಟು 1/1 2 3/20 ಈಕ್ವಲ್ ಟು 1/3 ಇಂಟು 20 ಈಕ್ವಲ್ ಟು ಎಷ್ಟಾಗ್ತದೆ? 20/3. 20/3 ನಾವೇನು ಮಾಡಬೇಕು? ಮಿಶ್ರ ಭಿನ್ನರಾಶಿಯಲ್ಲಿ ತಗೋರಿ. ಅಂದರೆ 20 ಭಾಗಿಲೆ 3 3 6 18 2 ಉಳಿತು 0 ಅಂದ್ರೆ ಎಷ್ಟಾಯಿತು? 6.2/3 ದಿನಗಳು ಆಯಿತು. ಇದು ನಮ್ಮ ಆನ್ಸರ್. ದ ರೈಟ್ ಆಪ್ಷನ್ ಎಷ್ಟಾಗ್ತದೆ ಇಲ್ಲಿ? ಎ ಆಯಿತು. ಇದು ರೀತಿ 1. ಇನ್ನು ರೀತಿ 2, ಶಾರ್ಟ್ ಟ್ರಿಕ್ಸ್. ರೀತಿ 2 ಶಾರ್ಟ್ ಟ್ರಿಕ್ಸ್ ಅಂದರೆ ಮೊದಲು ಇಲ್ಲದ ಏನದಿಲ್ಲಿ? ಎ ಎಂಬುವರು ಒಂದು ದಿನದ ಕೆಲಸ, ಬಿ ಎಂಬುವರು ಒಂದು ದಿನದ ಕೆಲಸ, ಇಬ್ಬರು ಅದಾರ. ಅದಕ್ಕೆ ನಾವೇನು ಮಾಡಬೇಕು? ಇಲ್ಲಿ ಎ ಅಂತ ಒಬ್ಬಂದು ಬರ್ಕೊಂಡೆ, ಬಿ ಅಂತ ಒಬ್ಬಂದು ಬರ್ಕೊಂಡೆ. ಎ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ? ಎ ತೆಗೆದುಕೊಳ್ಳುವ ದಿನಗಳೆಷ್ಟು? 20 ದಿನ. ಬಿ ತೆಗೆದುಕೊಳ್ಳುವ ಎಷ್ಟು ದಿನಗಳು? 10 ದಿನ. ಈ 20 ಮತ್ತು 10 ಲಸ ತೆಗಿರಿ. 20 ಮತ್ತು 10 ಲಸ ತೆಗಿರಿ. ಎಷ್ಟಾಯಿತು? 20 ಆಯಿತು. ಈ 20ರಲ್ಲಿ ಇದು ಆದ ಎಷ್ಟಲೇ ಅದ? 1 ಅದ. ಅದಕ್ಕೆ 1 ಬರ್ಕೊಂಡೆ. ಈ 10ರಲ್ಲಿ 20 ಆದ ಎಷ್ಟಲೇ ಅದ? 2 ಅದ ಇಂಟು 2 ಬರ್ಕೊಂಡೆ. ಹೌದಾ? ಈ 1 ಮತ್ತು 2 ಕೂಡಿಸ್ಬಿಡ್ರಿ. ಪ್ಲಸ್ ಅಂದ್ರೆ 1 ಪ್ಲಸ್ 2 ಕೂಡಿಸಿ ಎಷ್ಟಾಯಿತು? 3 ಆಯಿತು. ಒಟ್ಟು ದಿನಗಳೆಷ್ಟು ಅವ್ರು ತಗೊಳ್ಳೋದು? 20. ಹೌದಲ್ಲ? ಅಂದರೆ 20/3 ಈಕ್ವಲ್ ಟು 6.23 ದಿನಗಳು. ಹೌದಲ್ಲ? 20 ಮತ್ತು 10 ಅವ್ರು ತಗೋತಾರೆ. 20 ಲಸ್ ಆಯಿತು. 20 ಎಷ್ಟಲೇ ಅದ? 1 ಅದ. ಅದು ಎಫಿಷಿಯನ್ಸಿ ಆಯಿತು. ಏದು ಎಫಿಷಿಯನ್ಸಿ? ಅದು ಎ ಒಂದು ದಿನದ ಕೆಲಸ ಬಂದುಬಿಡ್ತದೆ. ಆಮೇಲೆ ಇಲ್ಲಿ 10ರದ ಎಫಿಷಿಯನ್ಸಿ ಎಷ್ಟಾಯಿತು? 2 ಆಯಿತು. ಹೌದಲ್ಲ? ಅಂದರೆ 1 2 ಕೂಡಿಸ್ತೀವಿ, 3 ಆಯಿತು. ಆ 3ರಿಂದ ಟೋಟಲ್ ವ್ಯಾಲ್ಯೂ ಎಷ್ಟಾದಿಲ್ಲಿ? ಲಸ
20 ಅದರಿಂದ ಡಿವೈಡ್ ಮಾಡಿಬಿಟ್ರಾಯ್ತು, ನಮ್ಮ ಆನ್ಸರವನ್ನು ಬಂದುಬಿಡ್ತದೆ. ದಟ್ಸ್ ಆಲ್. ಹೀಗಾಗಿ ದ ರೈಟ್ ಆಪ್ಷನ್ಸ್ ಎ. ಅರ್ಥ ಆಯಿತು? ಕ್ವೆಶ್ಚನ್ ನಂಬರ್ 2. ಎ, ಬಿ ಮತ್ತು ಸಿ ಎಂಬುವವರು ಕ್ರಮವಾಗಿ 24, 6 ಮತ್ತು 12 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಒಂದು ವೇಳೆ ಅದೇ ಕೆಲಸವನ್ನು ಮೂವರು ಕೂಡಿಕೊಂಡು ಪೂರ್ಣಗೊಳಿಸಲು ಬೇಕಾದ ದಿನಗಳೆಷ್ಟು? ಅಂದರೆ 24, 6, 12, 24 ಅನ್ನೋದು ದಿನ ಆಯಿತು, 6 ಅನ್ನೋದು ದಿನ ಆಯಿತು. ಅರ್ಥ ಆಯ್ತು ಹೇಳಿದ್ದು? ಅಂದ್ರೆ ರೀತಿ 1, ರೀತಿ 2 ಬಿಡಿಸ್ತೀವಿ ನೋಡ್ರಿ. ರೀತಿ 1 ರೀತಿ 1ರಲ್ಲಿ ಏನು ಹೇಳ್ತದಪ್ಪ? ಎ, ಬಿ, ಸಿ 3 ಜನ ಕೂಡಿಕೊಂಡು ಅಂತಾರೆ. ಅದಕ್ಕೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಯೂನಿಟ್ ಮಾಡಿಕೊಂಡೆ. ಏನೇ ಒಂದು ದಿನದ ಕೆಲಸ 1/24 ಪ್ಲಸ್ ಬಿಯ ಒಂದು ದಿನದ ಕೆಲಸ 1/6 ಪ್ಲಸ್ ಸಿಯ ಒಂದು ದಿನದ ಕೆಲಸ 1/12. ಇದನ್ನು ಬಿಡಿಸಿಬಿಟ್ರೆ ನಮ್ಮ ಕೆಲಸನೇ ಮುಗಿದೋಯ್ತು. ಈಕ್ವಲ್ ಟು 1 ಸರ್ವಸಭಾಗಲೇ ಲಸ ಎಷ್ಟು ಬಂತು? 24 ಬಂತು. 24 1 6 4 24 12 2 24 1 1 1 ಚಿಹ್ನೆ 1 4 ಚಿಹ್ನೆ 1 2. ವೆರಿ ಗುಡ್. ಹೌದಲ್ಲ? ಈಕ್ವಲ್ ಟು 1 1 4 5 2 7/24 ಈಕ್ವಲ್ ಟು 1/7. ಛೇದ ಹೋಗ್ತದೇನು? ಇಲ್ಲ. ಅಂದ್ರೆ ಏನು ಮಾಡಬೇಕು? ಭಾಗಾಕಾರ ಮಾಡೋಣ. ಹಾಂ, ಇದು ಜಾಗ ಅದಲ್ಲ. ಅಂದ್ರೆ 24/7 ಏನು ಮಾಡಬೇಕು? ಎಷ್ಟಾಗ್ತದೆ? 3 ಪೂರ್ಣಾಂಕ 3/7 ದಿನಗಳು ಅಂತ ಆಗ್ತದೆ. ಇದು ನಮ್ಮ ಆನ್ಸರ್ ಆಯಿತು. ದ ರೈಟ್ ಆಪ್ಷನ್ಸ್ ಎಷ್ಟು? ಸಿ ಆಯಿತು. ಹೌದಾ? ಇನ್ನು ರೀತಿ 2 ಶಾರ್ಟ್ ಟ್ರಿಕ್ಸ್. ರೀತಿ 2 ಹೌದಲ್ಲ? ರೀತಿ 2ರಲ್ಲಿ ಏನದಪ್ಪ ನೋಡ್ರಿ, ಶಾರ್ಟ್ ಟ್ರಿಕ್ಸ್ ಎಕ್ದಮ್ ಫಾಸ್ಟ್ ಆ್ಯಂಡ್ ಫಾಸ್ಟ್ ಸಾಲ್ವ್ ಮಾಡೋದು. ಎ, ಬಿ, ಸಿ ಅಂತ 3 ಜನ ಅದಾರ. 3 ಜನ ಕುಡ್ಕೊಂಡು ಮಾಡಬೇಕಾಗ್ಯದ. 3 ಜನರದ ಸಪ್ರೇಟಾಗಿ ಎಫಿಷಿಯನ್ಸ್ ತೊಗೋಬೇಕು. ಮೊದಲೇ ತಗೊಂಡು ಎಲ್ ಸಿ ಎಮ್ ತಗೊಂಡು ಎಫಿಷಿಯನ್ಸ್ ತೊಗೋಬೇಕು. ಅಂದ್ರೆ ಇಲ್ಲಿ ಎ, ಬಿ, ಆಮೇಲೆ ಸಿ ಅಂತದಾರ. ಎ ಎಷ್ಟು ದಿವಸದ ಕೆಲಸ ಮಾಡ್ತಾರೆ? 24 ದಿನ. 24 ದಿನ. ಬಿ ಎಷ್ಟು ದಿವಸದ ಕೆಲಸ ಮಾಡ್ತಾರೆ? 6 ದಿನ ತಗೋತಾರೆ. ಆಮೇಲೆ ಸಿ ಇದು 12 ಆಯಿತು. 24, 6, 12 ಅಂದರೆ 24, 6 ಮತ್ತು 12 ಇವು 3 ಜನರೆಲ್ಲ ಸಹ ಎಷ್ಟು? 24. 24 ಬಗ್ಗೆ ಒಳಗೆ 24 ಅದ. ಎಷ್ಟಲೇ ಅದ? ಹಾಂ, ಅಂದ್ರೆ ಏನಾಯಿತು? 24ರ ಅಥವಾ ಎದವನ ಎಫಿಷಿಯನ್ಸಿ 1 ಆಯಿತು. ಇನ್ನು ಬಿದವನಿಗೆ ಸಂಬಂಧಪಟ್ಟಿದ್ದು 6 ಅಥವಾ 6ಕ್ಕೆ ಸಂಬಂಧಪಟ್ಟಿದ್ದು ಬಿ ಆಯಿತು. ಬಿದವನ ಎಫಿಷಿಯನ್ಸಿ ಎಷ್ಟು ತೆಗಿಬೇಕಾಗಿತ್ತು ಅಂದ್ರೆ 6ರ ಬಗ್ಗೆ ಒಳಗೆ 24 ಆದ. ಎಷ್ಟಲೇ ಅದ? 6 4 ಎಫಿಷಿಯನ್ಸಿ ಬಂತು. ಆಮೇಲೆ ಸಿದೊಂದು ಎಫಿಷಿಯನ್ಸಿ ಅಂದರೆ 12 ಬಗ್ಗೆ ಒಳಗೆ ಎಷ್ಟಲೇ ಅದ? 2 ಅಂದರೆ ಸಿದವನ ಎಫಿಷಿಯನ್ಸಿ 2 ಆಯಿತು. ಈ ಎಲ್ಲವಷ್ಟು ಎಫಿಷಿಯನ್ಸಿಗಳನ್ನು ಕೂಡಿಸ್ಬಿಡ್ಬೇಕು. ಹಾಂ, ಇದನ್ನು ಕೂಡಿಸ್ರಿ ಎಷ್ಟಾಯಿತು? 7 ಆಯಿತು. ಹೌದಲ್ಲ? 7 ಆಯಿತು. ಎಷ್ಟಕ್ಕೆ 7 ಆಯಿತು? 24ಕ್ಕೆ 7 ಆಯಿತು. ಅಂದರೆ 3/3/7 ಇದು ನಮ್ಮ ಆನ್ಸರ್. ದ ರೈಟ್ ಆಪ್ಷನ್ಸ್ ಸಿ. ದ ರೈಟ್ ಆಪ್ಷನ್ಸ್ ಸಿ. ಅರ್ಥ ಮಾಡ್ಕೊರಿ, ನೋಡಿರಿ, ಚೆಕ್ ಮಾಡ್ಕೊರಿ. ನೋಡ್ರಿ ಕ್ವಶನ್ ನಂಬರ್ 3. ಎ ಎಂಬುವನು ಒಂದು ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಮತ್ತು ಬಿ ಎಂಬುವನು ಅದೇ ಕೆಲಸವನ್ನು 18 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಆದರೆ
ಇಬ್ಬರು ಕೂಡಿ ಅದೇ ಕೆಲಸವನ್ನು 2 ದಿನಗಳಲ್ಲಿ ಮಾತ್ರ ಮಾಡಿ ಆಮೇಲೆ ಎ ಎಂಬುವವನು ಕೆಲಸ ಬಿಟ್ಟರೆ, ಅಂದರೆ ಕೆಲಸ ಬಿಟ್ಟಂದರೆ ಕೆಲಸ ಹೋಗ್ಬಿಡ್ತಾನೆ ಸಾಕಂತೇಳಿ, ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಬಿ ಎಂಬುವವನಿಗೆ ಬೇಕಾದ ದಿನಗಳೆಷ್ಟು? ಭಾಳ ಮಸ್ತ್ ಪ್ರಶ್ನೆ ಅದು. ಹಾಂ, ಭಾಳ ಅಗದಿ ಮಸ್ತ್ ಪ್ರಶ್ನೆ ಅದ. ನೋಡಿರಿ ಪ್ರಶ್ನೆ ಹೆಂಗದ. ನೋಡ್ರಿ, ಇಲ್ಲಿ ಎ ಮತ್ತು ಬಿ ಅಂತ ಇಬ್ಬರದಾರ ಇಲ್ಲಿ ವ್ಯಕ್ತಿಗಳು. ಹಾಂ, ಎ ಎಂಬುವ ಇಲ್ಲಿ ಎ ಅಂತ ಬರ್ಕೋತೀನಿ, ಇಲ್ಲಿ ಬಿ ಅಂತ ಬರ್ಕೋತೀನಿ. ಎ ಎಂಬುವವನ ಕೆಲಸ ಎಷ್ಟು ದಿನ ಮಾಡ್ತಾನವ? 12 ದಿನ ಮಾಡ್ತಾನೆ. ಅದಕ್ಕೆ 12 ದಿನ ಆಯಿತು, 12 ಅಂತ ಬರ್ಕೊಂಡೆ. ಬಿ ಎಂಬುವವನು ಅದೇ ಕೆಲಸವನ್ನು ಎಷ್ಟು ದಿನ ತೋತಾನ? 18 ದಿನ ತೋತಾನ, ಹೌದಲ್ಲ? 18 ದಿನ ತೊಗೊಂಡ. ಈ 12 ಮತ್ತು 18ರ ಲಸ ಎಷ್ಟು? 12 ಮತ್ತು 18ರ ಲಸ ಎಷ್ಟು? 36. 12 ಮತ್ತು 18ರ ಲಸ 36 ಆಯಿತು, ಹೌದಲ್ಲ? ಈ ಏದವನ ಎಫಿಷಿಯನ್ಸಿ ಎಷ್ಟು ಅಂದ್ರೆ 12 ಎಷ್ಟಲೇ 36, 12 3 36. ಏದವನ ಎಫಿಷಿಯನ್ಸಿ ಎಷ್ಟಾಯಿತು? 3 ಆಯಿತು. ಇನ್ನು ಬಿದವನ ಎಫಿಷಿಯನ್ಸಿ ಅಂದ್ರೆ 12 ಎಷ್ಟಲೇ 36, 12 2 36, ಹೌದಲ್ಲ? ಈಗ 3 ಮತ್ತು 2 ಕೂಡಿಸ್ಕೊಂಡ್ಬಿಟ್ಟೆ ಅಂತ ತಿಳ್ಕೊರಿ. 3 ಮತ್ತು 2 ಕೂಡಿಸ್ಕೊಂಡ್ಬಿಟ್ರೆ ಎಷ್ಟಾಯಿತು? 5 ಆಯಿತು. ಇವರಿಬ್ಬರು ಒಂದು ದಿನದಲ್ಲಿ ಮಾಡುವ ಕೆಲಸವನ್ನು ಮ್ಯಾಚಿಂಗ್ ಆಗ್ತದೆ. ಆದವ್ರು ಏನು ಮಾಡ್ತಾರೆ? 2 ದಿನ ಮಾಡ್ತಾರಲ್ಲ, 2 ದಿನ ಮಾಡ್ತಾರಲ್ಲ. ಹೀಗಾಗಿ 5 × 2, ಹೀಗಾಗಿ 5 × 2 ಆಯಿತು. 5 × 2 ಎಷ್ಟು ಅಂದರೆ ಎಷ್ಟು? 10 ಆಯಿತು. ಎಷ್ಟಾಯಿತು? 10 ಆಯಿತು. ಟೋಟಲ್ ಅವ್ರು ಏನು ಅಷ್ಟು ಪೂರ್ತಿ ಇಲ್ಲಿ ಕೆಲಸ ಮಾಡಿದ್ರು ಅಂದ್ರೆ 36 ಕಾಮನ್ 36 ಟೋಟಲ್ ಎಷ್ಟಾಯಿತು? 36 ದಿನಗಳು ಬರ್ತಾವೆ. ಆದರೆ 36ರಲ್ಲಿ ಅವ್ರು ಎಷ್ಟು ಮಾಡ್ತಾರೆ? 2 ದಿನ ಮಾಡ್ತಾರೆ ಅಂದ್ರೆ ತೆಗೆದು ಬಿಡ್ರಿ. ಅಂದ್ರೆ ಎಷ್ಟಾಯಿತು? 36ರಲ್ಲಿ -10 ತೆಗಿರಿ, ಎಷ್ಟು ಉಳಿತು? 26 ಉಳಿತು. 26 ಉಳಿತಾನಿಲ್ಲ? ಹಾಂ, 26 ಉಳಿತು. ಆ 26 ದಿನಗಳು ಯಾರು ಮಾಡ್ತಾರೆ ಕೆಲಸ? ಏದವ್ ಮಾಡ್ತಾನೋ ಬೀದವ್ ಮಾಡ್ತಾನೋ? ಏದವ್ ಮಾಡ್ತಾನೋ ಬೀದವ್ ಮಾಡ್ತಾನೋ? ಬೀದವ್ ಮಾಡ್ತಾನೆ. ಬೀದವ್ ಎಫಿಷಿಯನ್ಸಿ ಎಷ್ಟು? 2 ಅದ. ಹೀಗಾಗಿ ನಾವೇನು ಮಾಡಬೇಕು? 26 ಅಪಾನ್ 2, 2 ಒಂದಲೇ 2 ಒಂದಲೇ 2 ಮೂರಲೇ = 13 ದಿನ. ದ ರೈಟ್ ಆಪ್ಷನ್ಸ್ ಡಿ. ರೈಟ್ ಆಪ್ಷನ್ಸ್ ಡಿ. ನೋಡ್ಕೊರಿ ಎಷ್ಟು ಶಾರ್ಟ್ ಟ್ರಿಕ್ ಅದು ನೋಡಿರಿ. ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಅಂಕೆ ಸಂಖ್ಯೆಗಳು ಚೇಂಜ್ ಮಾಡಿಕೊಂಡು ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಸೆಟ್ ಆಗ್ತದೆ. ಏನಂದ್ರೆ ಪ್ರಾಬ್ಲಮ್ ಆಯಿತು ಅಂದ್ರೆ ನನಗೆ ಮತ್ತೆ ಕೇಳ್ರಿ, ಅಥವಾ ಕಾಮೆಂಟ್ ಅಂತ ಬರ್ತದಲ್ಲ, ಆ ಕಾಮೆಂಟ್ ಬಾಕ್ಸ್ದಾಗ ಸ್ವಲ್ಪ ನೀವು ಏನಂದ್ರೆ ಬರೆದು ಕಳಿಸ್ರಿ. ನಾ ಡಿಸ್ಕ್ರಿಪ್ಷನ್ದಾಗ ಹೆಂಗೆ ಬರೀಬೇಕು ಅಂತ ಹೇಳ್ತೀನಿ. ಇಲ್ಲ ಇನ್ನೂ ತಿಳಿದೇ ಇಲ್ಲ ಅಂದ್ರೆ ಮತ್ತೊಮ್ಮೆ ನಿಮ್ಮ ಸಂಬಂಧ ಮತ್ತೊಂದು ವಿಡಿಯೋನ ಮಾಡಿ ಮತ್ತೆ ಬಿಡ್ತೀನಿ. ಮತ್ತೆ ನೋಡಕಂತ್ರಿ. ಕ್ವಶನ್ ನಂಬರ್ 4. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎ ಎಂಬುವವನು ಒಂದು ಕೆಲಸವನ್ನು 18 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅದೇ ಕೆಲಸವನ್ನು ಬಿ ಎಂಬುವವನು 20 ದಿನಗಳು ಮತ್ತು ಸಿ ಎಂಬುವವನು 30 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಒಂದು ವೇಳೆ ಬಿ ಮತ್ತು ಸಿ ಕೂಡಿಕೊಂಡು 2 ದಿನಗಳು ಕೆಲಸ ಮಾಡಿ ನಂತರ ಉಳಿದ ಕೆಲಸವನ್ನು ಎ ಒಬ್ಬನೇ ಪೂರ್ಣಗೊಳಿಸಲು ಬೇಕಾದ ದಿನಗಳೆಷ್ಟು? ದ ಮಸ್ತ್ ಆ್ಯಂಡ್ ಮಸ್ತ್ ಕ್ವಶನ್ ಇದು. ನೋಡ್ರಿ, ಎ ಬಿ ಸಿ ಅಂತ 3 ಅಭ್ಯರ್ಥಿಗಳದಾರ, 3 ಮಂದಿ ಅದಾರ. ಎ ಎಂಬುವನ ಕೆಲಸ ಒಂದು ದಿನದ ಎಷ್ಟು ಮಾಡ್ತಾನೆ? ಒಂದು ಕೆಲಸವನ್ನು ಎ ಒಬ್ಬನೇ ಕೆಲಸ ಮಾಡಬೇಕಾದ್ರೆ 18 ದಿನ ತಗೋತಾನೆ. ಬಿದೊಂದು ಎಷ್ಟು? 20 ದಿನಗಳು ತಗೋತಾನೆ. ಅದೇ ಕೆಲಸ ಸಿ ಒಬ್ಬನೇ ಮಾಡಿದ್ನಪ್ಪ ಅಂತಂದ್ರೆ ಎಷ್ಟು? 30 ದಿನ ತಗೋತಾನೆ. ಇವು 3 ಏನು ಮಾಡಬೇಕು? ಮೊಟ್ಟ ಮೊದಲು ನಾವು ಲಸ ತಗೋಬೇಕು. ಲಸ ಎಷ್ಟಾಗ್ತದೆ ನೋಡಿ, ಚೆಕ್ ಮಾಡಿರಿ. ಹಾಂ, ಇದರದು ಎಷ್ಟು? 180 ಲಸ ಆಯಿತು, ಹೌದಲ್ಲ? ಇನ್ನು ಎ ಬಿ ಸಿ ಅವರ ಎಫಿಷಿಯನ್ಸಿ ತಗೋಬೇಕು.
ಎಫಿಷಿಯನ್ಸಿ ತೊಗೋಬೇಕು. ಅಂದ್ರೆ ಏದವನ ಎಫಿಷಿಯನ್ಸಿ ಎಷ್ಟಪ್ಪ ಅಂತ ಕೇಳಿದಾಗ 18 ಅದಲ್ಲ, 18 ಮಗ್ಗಿ ಒಳಗೆ 180 ಆದ. ಎಷ್ಟಲೇ ಆದ? 10ಲೇ ಅದ. 10 ಎಫಿಷಿಯನ್ಸಿ ಬಂತು. ಯಾರ್ದು? ಏದೊಂದು. ಅದೇ ಪ್ರಕಾರವಾಗಿ ಬಿದವನ ಎಫಿಷಿಯನ್ಸಿ ಎಷ್ಟು? 2 18 ಎಷ್ಟಾಯ್ತು ನೋಡ್ರಿ? 9. ಆಮೇಲೆ ಸಿದೊಂದು ಎಫಿಷಿಯನ್ಸಿ ಎಷ್ಟು? 6 ಬಂತು. ಪ್ರಶ್ನೆ ಏನು ಹೇಳ್ತದ? ಬಿ ಮತ್ತು ಸಿ ಕೂಡಿಕೊಂಡು ಅಂತಾರೆ. ಬಿ ಮತ್ತು ಸಿ ಅಷ್ಟೇ ಕೂಡಿಸ್ಕೊಂಡ್ಬಿಡ್ರಿ, ಇವರಿಬ್ಬರು ಅಷ್ಟೇ ಕೂಡಿಸ್ಕೊಂಡ್ಬಿಡೋದು. ಬಿ ಮತ್ತು ಸಿ ಕೂಡಿಸ್ಕೊಂಡಾಗ ಎಷ್ಟಾಗ್ತದ? 9 + 6 = 15 ಆಯಿತು. ಇದು 1 ದಿನದಾಯಿತು. ಅವ್ರು ಎಷ್ಟು ದಿನ ಕೆಲಸ ಮಾಡ್ತಾರೆ? 2 ದಿನಗಳು ಕೆಲಸ ಮಾಡಿಬಿಡ್ತಾರೆ ಅವರು. ಇದು 1 ದಿನದ ಬಂತು ಇಬ್ಬರದು ಕೂಡಿ. 2 ದಿನ ಅಂದರೆ ಎಷ್ಟಾಯಿತು? 15. 15 × 2 15 30 ಆಯಿತು. ಹೌದಲ್ಲ? 3 ಮಂದಿ ಕೂಡಿ ಕೆಲಸ ಮಾಡಿದರೆ 180 ಆಗ್ತದೆ. ಟೋಟಲ್ ಕೆಲಸ 180 ಆಯಿತು. ಇಬ್ಬರು ತೆಗೆದು ಬಿಡ್ರಿ, ಒಬ್ಬಂದು ಉಳಿತದೆ. ಅಂದ್ರೆ 180ರಲ್ಲಿ -30 ಮಾಡಿರಿ. 0 5 1 ಉಳಿತದ. ಅಂದ್ರೆ 150 ಆಯಿತು. ಈ 150ನ್ನು ಅಂದ್ರೆ ಎಷ್ಟು? ಇಬ್ಬರು ಕೂಡಿ ಬಿಟ್ಟು ಕೂಡಲೇ 150 ಡೇಸ್ಗಳದು. ಈ 150 ಅವರಿಬ್ಬರು ಕೂಡಿ ಬಿಟ್ಟಾಗ ಇಷ್ಟು ಡೇಸ್ಗಳದು. ಹೌದಾ? ಇಷ್ಟಾಯಿತು. ಅಂದ್ರೆ ಏದೊಂದು ಎಷ್ಟದ ನೋಡ್ರಿ ಇಲ್ಲಿ? ಎಫಿಷಿಯನ್ಸಿ 10 ಅದ. ಅಂದ್ರೆ ಏದೊನಿಗೆ ಎಷ್ಟದಿಲ್ಲಿ? ಏದೊನ ಎಫಿಷಿಯನ್ಸಿ ಎಷ್ಟಾಯಿತು? ಏದು ಮಾಡುವಂಥ ಕೆಲಸ 150/10 0 ಹೋಯ್ತು. 15 ದಿನಗಳು. ದ ರೈಟ್ ಆಪ್ಷನ್ಸ್ ಸಿ. ನೋಡಿ, ಚೆಕ್ ಮಾಡ್ಕೊರಿ. ಕ್ವಶನ್ ನಂಬರ್ 5. 2 ಪುರುಷರು ಅಥವಾ 3 ಮಹಿಳೆಯರು ಒಂದು ಕೆಲಸವನ್ನು 96 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಅದೇ ಕೆಲಸವನ್ನು 6 ಪುರುಷರು ಮತ್ತು 7 ಮಹಿಳೆಯರು ಪೂರ್ಣಗೊಳಿಸಲು ಬೇಕಾದ ದಿನಗಳೆಷ್ಟು ಅಂತದ. ಇಲ್ಲಿ ಒಂದು ರೂಲ್ಸನ್ನು ನೋಡ್ಕೋಬೇಕು ನಾವು. ಏನಪ್ಪ ಒಂದು ಟೆಕ್ನಿಕ್ ಅಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಮತ್ತು ಅಂತದ, ಇಲ್ಲಿರದ ಅಥವಾ ಅಂತದ. ಮತ್ತು ನಾವೇನಂತೀವಿ? ಆ್ಯಂಡ್. ಅಥವಾಕ್ಕೆ ಏನಂತೀವಿ? ಆರ್. ಹೌದಲ್ಲ? ಫಾರ್ಮುಲಾ ಏನು? ಆ್ಯಂಡ್ ಆರ್. ಆ್ಯಂಡ್ ಅಪಾನ್ ಆರ್. ಈ ಸೂತ್ರವನ್ನು ನಾವು ಉಪಯೋಗ ಮಾಡಬೇಕು. ಆ್ಯಂಡ್ ಅಂದರೆ ಮತ್ತು ಅಂದರೆ ಏನು? ಇಲ್ಲಿ ಮತ್ತು ಅಂದರೆ ಏನಾಗ್ತದೆ ಎಫೆಕ್ಟ್? ಮತ್ತು ಅಂದರೆ ಆರ್ ಅಂದರೆ 6/r. ಆರ್ ಅಂದರೆ ಏನು? ಆರ್ ಅಂದರೆ ಇಲ್ಲಿ ಆರ್ ಅಂದರೆ 2 ಪುರುಷರು. ಆಮೇಲೆ ಪ್ಲಸ್ ಕೂಡಿಕೊಂಡು 2 ಪುರುಷರು. 6 ಅಲ್ಲ, 2 ಪುರುಷರು. ಆಮೇಲೆ ಮತ್ತು ನೆಕ್ಸ್ಟ್ ಮುಂದೆ ಇನ್ನೂ ಅದ, ಇನ್ನೊಂದು ಮತ್ತು ಅದಲ್ಲ. ಯಾವ್ದು ಹೇಳ್ರೋಣ? 7 ಮಹಿಳೆಯರು ಅಂದರೆ 7/3. ಇವು ಏನು ತೆಗಿಬೇಕು? ದಿನವನ್ನು ತೆಗಿಬೇಕು. = ಎಷ್ಟಾಗ್ತದೆ ಟೋಟಲ್? 96 ದಿನಗಳು. ಈ ಒಂದು ಸಮೀಕರಣದಲ್ಲಿ ನಾವು ಡಿ ದ ಬೆಲೆಯನ್ನು ಕಂಡು ಹಿಡಿದು ಬಿಟ್ಟರೆ ಕೆಲಸ ಮುಗಿತು ನಮ್ಮದು. ಹೆಂಗಪ್ಪ ಕೆಲಸ ಮಾಡೋದು? ಹೆಂಗೆ ಮಾಡೋದು ನೋಡ್ರಿ. ಈ 2 ಭಿನ್ನರಾಶಿಗಳನ್ನ ಕೂಡಿಸ್ಬೇಕು. ಹೆಂಗೆ ಕೂಡಿಸ್ಬೇಕು? ಶಾರ್ಟ್ಕಟ್ ಮೆಥಡ್ ನೋಡ್ರಿ. ಶಾರ್ಟ್ಕಟ್ ಮೆಥಡ್ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. 3 6 ಎಷ್ಟು? 18 + 2 7 14/2 3 6. D = 96. ಆಯ್ತಾ? ಅರ್ಥ ಆಯಿತು? 18 4 ಎಷ್ಟು? 32. 32/6 ಇಂಟು ಇಲ್ಲಿ ಇಂಟು ಇದೇ ಇರ್ತದೆ. D = 96. Therefore D = 96
ಇಲ್ಲಿ 32/6 ಇದ್ದಿದ್ದು ಇಂಟು 6/32 ಛೇದ ಹೊಡ್ರಿ ನೋಡಮ್ಮ. 32 ಅಂದರೆ 32 3 6 18 ದಿನಗಳು. ಇದು ನಮ್ಮ ಆನ್ಸರ್. ದ ರೈಟ್ ಆಪ್ಷನ್ಸ್ ಎ. ದ ರೈಟ್ ಆಪ್ಷನ್ಸ್ ಎ. ಅರ್ಥ ಆಯಿತು? ಈ ಮೆಥಡನ್ನು ಫಾಲೋ ಮಾಡಬೇಕು. ನೋಡ್ರಿ, ಇದೇ ಪ್ರಶ್ನೆಯನ್ನು ಕ್ವಶನ್ ನಂಬರ್ 5 ಇದೇ ಪ್ರಶ್ನೆಯನ್ನು ಇನ್ನೊಂದು ವಿಧಾನದಲ್ಲಿ ಬಿಡಿಸ್ಬೋದು, ಲಾಂಗ್ ಆಗಿ ಬಿಡಿಸ್ಬೋದು. ಹೆಂಗಪ್ಪ? ರೀತಿ 2 ಅಂತ ತಿಳ್ಕೋರಿ. ರೀತಿ 2 ಇದು ನೋಡ್ರಿ, ಇದು ಅದು ಸ್ವಲ್ಪ ಶಾರ್ಟ್ಕಟ್ ಮಾಡೀನಿ. ಆದರೂ ಸ್ವಲ್ಪ ನಮ್ಮದು ಒಂದು ಪದ್ಧತಿ ಬೇರೆ ಇರ್ತದೆ, ಮತ್ತೊಬ್ಬರು ಬಿಡಿಸುವಂಥ ಪದ್ಧತಿ ಬೇರೆ ಇರ್ತದೆ, ಸ್ವಲ್ಪ ತಿಳ್ಕೋಬೇಕು. ಈಗ 2 ಪುರುಷರು ಅಥವಾ 3 ಮಹಿಳೆಯರು ಒಂದು ಕೆಲಸವನ್ನು 96 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತಾರ. ಅಂದರೆ 2 ಪುರುಷರು, ಕೇವಲ ಇಬ್ಬರೇ ಪುರುಷರು ಕೆಲಸ ಮಾಡಲು ಬೇಕಾಗುವ ದಿನಗಳೆಷ್ಟು ಅಂದಾಗ 2 ಪುರುಷರು ಕೆಲಸ ಎಷ್ಟು? ಬರೀ ಕೇವಲ ಇಬ್ಬರೇ ಬಂದ್ರೆ ಎಷ್ಟು ಬರ್ತದೆ ಅವ್ರದ್ದು? ಮಹಿಳೆಯರು ಬೇಕಾಗಿಲ್ಲ, ಓನ್ಲಿ ಬರೀ ಇಬ್ಬರು ಬಂದಾಗ ಎಷ್ಟು ಬರ್ತದೆ? 2 × 96 ಎಷ್ಟಾಯಿತು? 192. ಹೌದಾ? ಇವ್ರದ್ದು 2 ಪುರುಷರು ಒಟ್ಟು ಕೆಲಸ ಆಯ್ತದು. 2 ಪುರುಷರು ಒಂದು ದಿನದ ಕೆಲಸ ಅಂದಾಗ ಅದು ಆಮೇಲೆ ನೋಡೋಣಂತ, ಒಂದು ದಿನಕ್ಕೆ ಆಮೇಲೆ ಮಾಡ್ಕೊಳ್ಳೋಣಂತ. ಅದೇ ಪ್ರಕಾರವಾಗಿ 3 ಮಹಿಳೆ ಕೆಲಸ 3 × 96 ಎಷ್ಟಾಗ್ತದೆ? 288. ಹೌದಲ್ಲ? ಇವರ ಅಂದ್ರೆ ಇಬ್ಬರು ಪುರುಷರು ಕೆಲಸ ಇಷ್ಟಾಯಿತು. ಒಂದು ದಿನದ ಕೆಲಸ ಬೇಕಲ್ಲ. ಇವರ ಒಂದು ದಿನದ ಕೆಲಸ ಯಾರ್ದು? ಇಬ್ಬರು ಪುರುಷರ ಒಟ್ಟು ಕೆಲಸ ಆಯಿತು. ಇಬ್ಬರು ಪುರುಷರ ಒಂದು ದಿನದ ಕೆಲಸ ಅಂದ್ರೆ ಒಂದು ದಿನದ ಕೆಲಸ, ಒಂದು ದಿನದ ಕೆ ಅಂದರೆ ಕೆಲಸ, ಜಾಗ ಎಲ್ಲ ಶಾರ್ಟ್ ಮಾಡ್ಕೊತೀನಿ. ಒಂದು ದಿನದ ಕೆಲಸ ಅಂದರೆ ಎಷ್ಟಾಯಿತು? 1/192. 3 ಮಹಿಳೆ ಒಟ್ಟು ಕೆಲಸ ಅದ. ಇವರು ಒಂದು ದಿನದ ಕೆಲಸ ಅಂದಾಗ ಏನಾಗ್ತದ? ಒಂದು ದಿನದ ಕೆಲಸ 1/288 ದಿನ. 1/288 ದಿನ. ಈಗ ಏನಂತ ಪ್ರಶ್ನೆಯಲ್ಲಿ 6 ಪುರುಷರು 7 ಮಹಿಳೆ ಅಂತಾರೆ. 6 ಪುರುಷ ಮತ್ತು 7 ಮಹಿಳೆ, 7 ಮಹಿಳೆ ಅಂತಾರೆ. 6 ಪುರುಷರು 7 ಮಹಿಳೆಯರು ಮಾಡುವಂಥ ಕೆಲಸ ಬೇಕು. 6 ಪುರುಷರು 7 ಮಹಿಳೆಯರು ಒಂದು ದಿನದಲ್ಲಿ ಮಾಡುವ ಕೆಲಸ ಬೇಕು. ಅಂದ್ರೆ 6 ಪುರುಷರು ಪ್ಲಸ್ 7 ಮಹಿಳೆ. ಪು ಅಂದ್ರೆ ಪುರುಷ, ಮ ಅಂದ್ರೆ ಮಹಿಳೆ. ಒಂದು ದಿನದ ಕೆಲಸವನ್ನು ಮಾಡಬೇಕು. ಇವಷ್ಟು ಕೂಡಿಸ್ಕೊಂಡು ಒಂದು ದಿನದ ಕೆಲಸ ಮಾಡಬೇಕು. ಆದರೆ ಒಂದು ದಿನದ ಕೆಲಸ ಮಾಡಿದರೆ ಮತ್ತೆ ತ್ರೈರಾಶಿಗೆ ಹಾಕಬೇಕಾಗ್ತದೆ. ಹೌದಲ್ಲ? 6 ಪುರುಷ 7 ಮಹಿಳೆ ಮಾಡುವಂಥ ಒಟ್ಟು ಕೆಲಸ ಎಷ್ಟು ಆದಾಗ ಯೂನಿಟ್ ಮಾಡ್ಕೊಂಡೀವಿ. ಒಂದು ದಿನದ ಕೆಲಸ ಎಷ್ಟು? ಪುರುಷರದ 6 ಪುರುಷರ ಒಂದು ದಿನದ ಕೆಲಸ ಎಷ್ಟು? 1/192. ಎಷ್ಟು ಪುರುಷರು ಅದಾರ ಇಲ್ಲಿ? ಅದಕ್ಕೆ ಇಂಟು 6. ಅರ್ಥ ಆಯ್ತಾನೋ? ಇನ್ನು ಪ್ಲಸ್, ಯಾಕೆ ಇಬ್ರದ್ದು ಕೂಡ್ಲಕತ್ತಾರ ಇಬ್ಬರು. ಆಮೇಲೆ ಇವರದು ಯಾರ್ದು? ಮಹಿಳೆಯರು ಒಂದು ದಿನದ ಕೆಲಸ ಎಷ್ಟು? 1/288. ಎಷ್ಟು ಮಹಿಳೆಯರು ಅದಾರ? 7 ಮಹಿಳೆಯರು ಅದಾರ. ಅದಕ್ಕೆ 7. ಇದನ್ನು ಸರಳೀಕರಿಸ್ಕೋಬೇಕು. ಸರಳೀಕರಿಸ್ಕೊಂಡಾಗ ಈಕ್ವಲ್ ಟು 1 ಯೂನಿಟ್ ಅಪಾನ್ ಹೊತ್ತಿದ ಹೊಡ್ಕೊರಿ. 6 1 6 3 6 2.
ಎಷ್ಟು ಉಳಿತು? 1/32 ಪ್ಲಸ್ ಇಲ್ಲಿ ಛೇದ ಹೋಗ್ತದನು? ಛೇದ ಹೋಗಲ್ಲಪ್ಪ ಅಂದ್ರೆ ಮ್ಯಾಗಿನ ಮ್ಯಾಲೆ ಗುಣಾಕಾರ, ಕೆಳಗಿನ ಕೆಳಗೆ ಗುಣಾಕಾರ. 7 1 7/288. 7/288. ಹೌದಾ? ಆಯ್ತು, ವೆರಿ ಗುಡ್. ಇನ್ನು ಈಕ್ವಲ್ ಟು 1 ಯೂನಿಟ್ ಅಪಾನ್ ಛೇದಗಳು ಲಸ ತೆಗೀರಿ. ಎಷ್ಟಾಗ್ತದ? ಲಸ ತೆಗೀರಿ ಫಾಸ್ಟಾಗೆ. ಲಸ ತೆಗೀರಿ, ಪಟ್ಟ ತೆಗೀರಿ, ಲಸ ತೆಗೀರಿ. ತೆಗೀರಿ, ಸಮಯವಿಲ್ಲ. ಏಯ್ 288 ಆಗ್ತದ. ನೋಡಿದ್ರೆ ಹೇಳಬೇಕಪ್ಪ. ಎಷ್ಟು? ಅಪಾನ್ 288. 37 ಮಗ್ಗಿಯೊಳಗೆ 288 ಅದ. ಎಷ್ಟಲೇ ಅದ? ಒಂಬತ್ತಲೆ ಇಂಟು 9. 200 ಬಗ್ಗೆ 288 ಮಗ್ಗಿಯೊಳಗೆ 288 ಅದ. 1 9 1 9 ಪ್ಲಸ್ 7 1 7 ಈಕ್ವಲ್ ಟು ಯೂನಿಟ್ ಅಪಾನ್ 9 7 ಎಷ್ಟು? 16 ಅಪಾನ್ 288 ಈಕ್ವಲ್ ಟು 1/16 ಇಂಟು 288. ಛೇದ ಹಾಕ್ರಿ. 16 1 16 16 16 8 ಈಕ್ವಲ್ ಟು 18. ಬಂತನಿಲ್ಲ ನೋಡ್ರಿ ಉತ್ತರ. ದ ರೈಟ್ ಆಪ್ಷನ್ ಎಷ್ಟು? ಎ. ಇದು ಲಾಂಗ್ ಪ್ರೊಸೆಸ್ನಾಗ ಈ ರೀತಿ ಬಿಡಿಸ್ಬೋದು. ಇದಕ್ಕಿಂತ ಇನ್ನೂ ಲಾಂಗವನ್ನು ಬಿಡಿಸ್ಬೋದು. ನಾಟ್ ನೆಸರಿ. ನಿಮ್ಗೆ ರೀತಿ 2 ಬಿಡಿಸಿ ತೋರಿಸಿ ಸರ್ ಹೆಂಗದಪ್ಪ ಅಂತಂದ್ರೆ ರೀತಿ 2 ರಂಗ ಬಿಡಿಸಿ ತೋರಿಸ್ಬೇಕು. ಇಲ್ಲ ಶಾರ್ಟ್ಕಟ್ ಮೆಥಡ್ ಬೇಕು ಅಂದ್ರೆ ರೀತಿ 1 ರಂಗ ಬಿಡಿಸ್ಬೇಕು. ಅರ್ಥ ಆಯ್ತು ಹೇಳಿದ್ದು? ತಿಳಿತು? ಡೂ ಯು ಅಂಡರ್ಸ್ಟ್ಯಾಂಡ್? ಕ್ವಶನ್ ನಂಬರ್ 6. 4 ಗಂಡಸರು ಅಥವಾ 5 ಹೆಂಗಸರು ಒಂದು ಕೆಲಸವನ್ನು 123 ದಿನಗಳಲ್ಲಿ ಪೂರ್ಣಗೊಳಿಸುವರು. ಅದೇ ಕೆಲಸವನ್ನು 5 ಗಂಡಸರು ಮತ್ತು 4 ಹೆಂಗಸರು ಕೂಡಿಕೊಂಡು ಕೆಲಸವನ್ನು ಪೂರ್ಣಗೊಳಿಸಲು ಬೇಕಾದ ದಿನಗಳೆಷ್ಟು? ನೋಡ್ರಿ, ಶಾರ್ಟ್ಕಟ್ ಮೆಥಡ್ ನೋಡ್ರಿ ಹೆಂಗದ. ಮತ್ತು ಅಥವಾ ಅಂದ್ರೆ ಆ್ಯಂಡ್ ಆರ್. ಹೌದನಲ್ಲ? ಮೊದಲನೇ ಆ್ಯಂಡ್ ಯಾವುದು? 5. ಎರಡನೇ ಆ್ಯಂಡ್ ಯಾವುದು? 4. ಅಂದರೆ ಏನಾಗ್ತದ? 5/4. ಮೊದಲನೇ ಆ್ಯಂಡ್ 5, ಎರಡನೇ ಆ್ಯಂಡ್ ಅಪಂದ ಬರ್ತದ 4 ಪ್ಲಸ್ ಆಮೇಲೆ ನೆಕ್ಸ್ಟ್ ಮುಂದೆ ಆಮೇಲೆ ನೆಕ್ಸ್ಟ್ ಮತ್ತೆ ಯಾವ್ದು ಬರ್ತದ? ಎಲ್ಲಿ 4 ಅದ, ಇಲ್ಲಿ 5 ಅದ. ಮೊದಲು ಮೊದಲನೇ ಆ್ಯಂಡ್ 4, ಎರಡನೇ 6 5. ಡಿ ಈಕ್ವಲ್ ಟು ಎಷ್ಟು ಟೋಟಲ್? 123. ಈ ಸಮೀಕರಣದಲ್ಲಿ ಡಿ ದ ಬೆಲೆಯಿಂದ ಕಂಡು ಹಿಡಿದುಬಿಟ್ರೆ ನಮ್ಮ ಕೆಲಸ ಮುಗಿದೋಯ್ತು. ಹೆಂಗೆ? ಇದನ್ನು ಶಾರ್ಟ್ಕಟ್ ನೋಡ್ರಿ. 5 5 ಎಷ್ಟು? 25 ಪ್ಲಸ್ 4 4 16 ಅಪಾನ್ 5 4 20 ದ ಹೋಲ್ ಬ್ರಾಕೆಟ್. ಡಿ ಈಕ್ವಲ್ ಟು 123. 25 16 ಎಷ್ಟು? 41. ವೆರಿ ಗುಡ್. 41 ಅಪಾನ್ 20 ಇಂಟು ಡಿ ಈಕ್ವಲ್ ಟು 123. ಹೌದಲ್ಲ? ದೇರ್ ಫೋರ್ ಡಿ ಈಕ್ವಲ್ ಟು 123 ಇಂಟು 41 ಅಪಾನ್ 20 ಇದ್ದಿದ್ದು ಈ ಕಡೆ ಬರುವಾಗ ವೃತ್ಕ್ರಮ ಆಗ್ತದೆ. ಅಂದ್ರೆ 20 ಅಪಾನ್ 41.
ಛೇದ ಹೊಡ್ರಿ. 41 ಒಂದಲೇ 41 ಮೂರಲೇ 23 60. ಡಿ ಅಂದ್ರೇನು? ದಿನಗಳು, ಡೇಸ್ಗಳು. ದ ರೈಟ್ ಆಪ್ಷನ್ ಎಷ್ಟು? 60 ದಿನಗಳು. ದಟ್ಸ್ ಆಲ್. ಏನಾದರೂ ತಿಳಿದಿಲ್ಲ ಅಂದರೆ ಕೇಳ್ರಿ, ಮತ್ತು ನಿಮ್ಗೆ ಹೇಳ್ತೀನಿ ಅಂತ.